ಸಂಚಿಕೆ ಶೂನ್ನಲ್ಲಿ ಮೀನಾ ತಾನು ಡೆಕೋರೇಷನ್ ಮಾಡಿರೋ ಕಲ್ಯಾಣ ಮಂಟಪಕ್ಕೆ ಬರ್ತಾಳೆ. ಆಗ ಮೀನಾಗೆ ಒಂದು ಕಾಲ್ ಬರುತ್ತೆ. ಆಗ ಮೀನಾ, ಅಕ್ಕ ನಾನು ಕಲ್ಯಾಣ ಮಂಟಪದ ಹತ್ರನೇ ಇದ್ದೀನಿ, ಬ್ಯಾಲೆನ್ಸ್ ಅಮೌಂಟ್ ಇಸ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ, ರೇವತಿ ಅಕ್ಕಂಗೂ ಹೇಳ್ಬಿಡಿ, ನಿಮ್ಮ ಹಣನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಕಲ್ಯಾಣ ಮಂಟಪದ ಒಳಗಡೆ ಹೋಗ್ತಾಳೆ. ಈ ಕಡೆ ಮ್ಯಾನೇಜರ್ ಹಾಗೆ ಅಲ್ಲೇ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಮಾತಾಡ್ತಾ ನಿಂತಿರ್ತಾರೆ. ಆಗ ಮೀನಾ ಮ್ಯಾನೇಜರ್ಗೆ ನಮಸ್ತೆ ಹೇಳಿದಾಗ ಮ್ಯಾನೇಜರು, ಬಾರಮ್ಮ, ಮೊನ್ನೆ ನೀವು ಮಾಡಿರೋ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು, 4-5 ಜನ ಯಾರು ಮಾಡಿದ್ದು ಅಂತ ಕೇಳ್ತಿದ್ರು, ಎಲ್ರಿಗೂ ನೀ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ನನಗೆ ಈ ಆರ್ಡರ್ ಸಿಕ್ಕಿದ್ದು ನಿಮ್ಮಿಂದಾನೇ, ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ತಾಳೆ. ಓಹೋ, ಇದನ್ನ ಹೇಳಕ್ಕ ಇಲ್ಲಿವರೆಗೂ ನೀವು ಬಂದೆ ಅಂತ ಮ್ಯಾನೇಜರ್ ಕೇಳ್ತಾನೆ. ಹೌದು ಸರ್, ಹಾಗೆ ಬ್ಯಾಲೆನ್ಸ್ ಅಮೌಂಟ್ನು ಇಸ್ಕೊಂಡು ಹೋಗಿ ಬಂದೆ ಅಂತ ಮೀನಾ ಹೇಳ್ತಾಳೆ. ಆಗ ಮ್ಯಾನೇಜರು, ಬ್ಯಾಲೆನ್ಸ್ ಅಮೌಂಟಾ ಅಂತ ಕೇಳ್ತಾರೆ. ಹೌದು ಸರ್, ನೀವು ಅಡ್ವಾನ್ಸ್ ಅಂತ ಬರೀ 25,000 ಅಷ್ಟೇ ನನ್ನ ಕೈಲಿ ಕೊಟ್ಟಿದ್ದು, ಇನ್ನು ಮಿಕ್ಕಿದ್ದು 1,75,000 ಕೊಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಆಗ ಮ್ಯಾನೇಜರು, ಏನಮ್ಮ ಏನೇನೋ ಮಾತಾಡ್ತಾ ಇದೀಯಾ, ಮೊನ್ನೆನೇ ಎಲ್ಲ ಸೆಟಲ್ ಮಾಡ್ಬಿಟ್ನಲ್ಲ ಅಂತ ಮ್ಯಾನೇಜರ್ ಹೇಳ್ತಾರೆ. ಆ ಮಾತನ್ನ ಕೇಳಿ ಮೀನಾಗೆ ಶಾಕ್ ಆಗುತ್ತೆ. ಇಲ್ಲ ಸರ್, ನೀವು ಬರೀ ಅಡ್ವಾನ್ಸ್ ಅಂತ ಹೇಳಿ 25,000 ಅಷ್ಟೇ ಕೊಟ್ಟಿದ್ದು, ನೀವು ಮರ್ತು ಹೋಗಿರ್ಬೋದು, ಬೇಕಾದ್ರೆ ಅಗ್ರಿಮೆಂಟ್ ತೆಗೆದು ನೋಡಿ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ನನಗೆ ಮರುವಿದೆಯಾ ಅಂತ ಹೇಳ್ತಿದೀಯಾ, ಅಥವಾ ಇನ್ನೊಂದ್ಸರಿ ಏನಾದ್ರೂ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಸಂಚು ಮಾಡಿದೀಯಾ, ಹೋಗಿ ಆ ಅಗ್ರಿಮೆಂಟ್ ಪೇಪರ್ ತಗೊಂಡ್ಬರ್ರಿ ಅಂತ ವ್ಯಕ್ತಿಗೆ ಹೇಳಿ ಮ್ಯಾನೇಜರ್ ಅಲ್ಲಿಂದ ಕಳಿಸ್ತಾನೆ. ಆಗ ಮೀನಾ, ಏನ್ ಸರ್ ಹೇಳ್ತಾ ಇದ್ದೀರಾ, ನಾನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನ, ನೀವು ನನ್ನ ಕೈಲಿ ಕೊಟ್ಟಿದ್ದು ಬರೀ 25,000 ಸರ್, ನನ್ಗೆ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾಳೆ. ಆಗ ಮ್ಯಾನೇಜರ್, ಏನಮ್ಮ ಹೆಣ್ಣೆಂಗ್ಸು ಅಂತ ಹೇಳಿ ಸಮಾಧಾನದಿಂದ ಮಾತಾಡ್ತಾ ಇದ್ರೆ, ಕೆಲಸ ಆದ್ಮೇಲೆ ಫುಲ್ ಅಮೌಂಟ್ ಕೊಡ್ತೀನಿ ಅಂತಂದ್ರೆ, ಇಲ್ಲ ಮೊದಲೇ ಫುಲ್ ಅಮೌಂಟ್ ಬೇಕು ಅಂತ ಹೇಳಿ ಎಲ್ಲ ದುಡ್ಡನ್ನು ಇಸ್ಕೊಂಡು ಹೋಗಿ ಈಗ ನಾಟಕ ಮಾಡ್ತಾ ಇದೀಯಾ, ಬಾಕಿ ಹಣ ಕೊಡಿ ಅಂತ ಹೇಳಿ ಅಂತ ಬೈತಾ ಇರ್ತಾರೆ. ಆಗ ಮೀನಾ ಏನ್ ಮಾಡ್ಬೇಕು ಅಂತ ತೋಚಿದೆ. ಇಲ್ಲ ಸರ್, ನಾನು ತಗೊಂಡಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಾಳೆ. ಆಗ ಆ ವ್ಯಕ್ತಿ ಮೀನಾ ಸೈನ್ ಮಾಡಿರೋ ಅಗ್ರಿಮೆಂಟ್ ಪೇಪರ್ನ ತರ್ತಾನೆ. ಏನ್ ಸರ್ ಗಲಾಟೆ ಅಂತ ಆ ವ್ಯಕ್ತಿ ಕೇಳಿದಾಗ, ನೋಡ್ರಿ ಏನೋ ಪಾಪ ಹೊಸ ಹುಡುಗಿ ಅಂತ ಹೇಳಿ ಒಂದು ದೊಡ್ಡ ಆರ್ಡರ್ ಕೊಟ್ರೆ ಅಡ್ವಾನ್ಸ್ ಅಷ್ಟೇ ಕೊಟ್ಟಿದ್ದೀರಾ, ಬಾಕಿ ಅಮೌಂಟ್ನ ಕ್ಲಿಯರ್ ಮಾಡಿ ಅಂತ ನನ್ನ ಹತ್ರನೇ ಬಂದು ಗಲಾಟೆ ಮಾಡ್ತಿದ್ದಾಳೆ ಅಂತ ಮ್ಯಾನೇಜರ್ ಹೇಳ್ತಾರೆ. ಆಗ ಮೀನಾ ಆಳ್ತಾ, ಇಲ್ಲ ಸರ್, ಇವ್ರು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಬರೀ ಅಡ್ವಾನ್ಸ್ ಅಂತ ಹೇಳಿ ನನಗೆ 25,000 ಅಷ್ಟೇ ಕೊಟ್ಟಿದ್ದು, ಬಾಕಿ ಅಮೌಂಟ್ನ ಡೆಕೋರೇಷನ್ ಕಂಪ್ಲೀಟ್ ಆದ್ಮೇಲೆ, ಮದುವೆ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಮ್ಯಾನೇಜರು, ಏನಮ್ಮ ನಾನು ಸುಳ್ಳು ಹೇಳ್ತಿದ್ದೀನ, ಪೂರ್ತಿ ಅಮೌಂಟ್ ಇಸ್ಕೊಂಡಿದ್ದೀನಿ ಅಂತ ನೀನೇ ಈ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಹಾಕಿದ್ಯಾ ನೋಡಿ ಅಂತ ಹೇಳಿ ಆ ವ್ಯಕ್ತಿ ಕೈಗೆ ಕೊಡ್ತಾನೆ. ಆಗ ಆ ವ್ಯಕ್ತಿ ಅಗ್ರಿಮೆಂಟ್ ಪೇಪರ್ ಎಲ್ಲ ಚೆಕ್ ಮಾಡ್ತಾನೆ. ಇದನ್ನೆಲ್ಲ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ವಿಶಾಲಾಕ್ಷಿ ನೋಡ್ತಾ ಇರ್ತಾಳೆ. ಹಾಗೆ ಆ ವ್ಯಕ್ತಿ, ಅಲ್ಲಮ್ಮ ನೀನೇ ಪೂರ್ತಿ ದುಡ್ಡು ತಗೊಂಡಿದ್ಯಾ ಅಂತ ಸೈನ್ ಮಾಡಿದ್ಯಲ್ಲಮ್ಮ ಅಂತ ಹೇಳಿ ಮೀನಾ ಕೈಗೆ ಪೇಪರ್ನ ಕೊಡ್ತಾನೆ. ಆಗ ಮೀನಾ, ನಾನು ಸೈನ್ ಮಾಡಿದ್ದು ನಿಜ ಸರ್, ಆದ್ರೆ ನನಗೆ ಇವ್ರು ಹೇಳಿದ್ದು ಪೂರ್ತಿ ಅಮೌಂಟ್ನ ಮದುವೆ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿ ನನ್ನ ಕೈಲಿ ಕೊಟ್ಟಿದ್ದು ಬರೀ 25,000 ಅಂತ ಹೇಳ್ತಾಳೆ. ಅಲ್ಲಮ್ಮ ನೀನೇ ತಾನೇ ಸೈನ್ ಮಾಡಿದ್ದು ಅಂತ ಆ ವ್ಯಕ್ತಿ ಕೇಳಿದಾಗ, ಇಲ್ಲ ಸರ್, ಇವ್ರ ಮೇಲಿನ ನಂಬಿಕೆಗೆ ನಾನು ಓದ್ಲೇ ಇಲ್ಲ ಅಂತ ಹೇಳ್ತಾಳೆ ಮೀನಾ. ಆಗ ಆ ವ್ಯಕ್ತಿ, ಯಾರಮ್ಮ ಓದ್ದೆ ಸೈನ್ ಮಾಡ್ತಾರೆ, ನೀನೇ ಚೆಕ್ ಮಾಡು ಅಂತ ಹೇಳಿದಾಗ ಮೀನಾ ಪೇಪರ್ಸ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ತಾಳೆ. ಇದನ್ನೆಲ್ಲ ಅಲ್ಲೇ ಮರೆಯಲ್ಲಿ ಇಟ್ಕೊಂಡು ವಿಶಾಲಾಕ್ಷಿ ನೋಡ್ತಾ ನಗ್ತಾ ಇರ್ತಾಳೆ. ನೋಡಿ ಸರ್, ನನ್ನ ಹತ್ರ ಸೈನ್ ಮಾಡಿಸುವಾಗ ಇವ್ರು ಈ ರೀತಿ ಏನು ಬರ್ದೇ ಇರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಏನಮ್ಮ, ಒಂದ್ಸರಿ ಸೈನ್ ಮಾಡಿದ್ಮೇಲೆ ಯಾರಮ್ಮ ಪೇಪರ್ ಚೇಂಜ್ ಮಾಡ್ತಾರೆ, 4 ಜನ ಹೆಂಗಸರನ್ನ ಸೇರಿಸ್ಕೊಂಡು ಈ ರೀತಿ ಮಾಫಿಯಾ ಮಾಡ್ತಾ ಇದೆಯಾ ಅಂತ ಮೀನಾಗೆ ಬೈತಾನೆ ಮ್ಯಾನೇಜರು. ಆಗ ಮೀನಾ, ನೋಡಿ ಸರ್, ನಾನು ಕಷ್ಟಪಟ್ಟು ದುಡ್ಡು ಸರ್, ಮೋಸ ಮಾಡಬೇಡಿ ಅಂತ ಬೇಡ್ಕೋತಾ ಇರ್ತಾಳೆ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ, ಹೇಳ್ಬಿಡು, ಒಳಗ್ ಹಾಕೊಂಡು ಚೆನ್ನಾಗಿ ರುಬ್ತಾರೆ ನಿನ್ನ ಅಂತ ಮ್ಯಾನೇಜರ್ ಹೇಳಿದಾಗ ಮೀನಾ ಕೋಪದಿಂದ ಜೋರಾಗಿ ಚೀರ್ತಾ, ಮಾತು ಹದ್ಬಸ್ತಲ್ಲಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಆ ಮ್ಯಾನೇಜರ್ಗೆ ಕೈ ಮಾಡಿ ಮಾತಾಡ್ತಾಳೆ. ಮತ್ತೆ ತನ್ನ ಕಣ್ಣೀರು ಒರೆಸ್ಕೊಳ್ತಾ, ಸಾರಿ ಸರ್ ಅಂತ ಕೈ ಮುಗಿತಾ, ನೋಡಿ ಸರ್, ನಾನು ಈ ಡೆಕೋರೇಷನ್ ಮಾಡೋಕ್ಕೆ ಬಡ್ಡಿಗೆಲ್ಲ ದುಡ್ಡು ತಂದಿದ್ದೀನಿ ಸರ್, ಹಾಗೆ ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆಲ್ಲ ಏನಂತ ಉತ್ತರ ಹೇಳಿ ಸರ್, ಪ್ಲೀಸ್ ನನ್ನ ದುಡ್ಡನ್ನ ನಾನು ಕೊಟ್ಬಿಡಿ ಅಂತ ಹೇಳಿ ಮೀನಾ ಕೈ ಮುಗಿದು ಬೇಡ್ಕೊತಾ ಇರ್ತಾಳೆ. ಆಗ ಮ್ಯಾನೇಜರು, ನೀನು ಹತ್ರು ಸರಿ ಸತ್ರು ಸರಿ, ಒಂದ್ಸರಿ ಮಾಡಿರೋ ಕೆಲಸಕ್ಕೆ 2 ಸರಿ ನಮ್ಮ ದುಡ್ಡು ಕೊಡೋದು ಅಂತ ಹೇಳಿ ಮೀನಾ ಮೇಲೆ ರೇಗ್ತಿರ್ತಾನೆ. ಸರ್ ಪ್ಲೀಸ್ ಸರ್, ನನಗೆ ನನ್ನ ಲಾಭದ ದುಡ್ಡು ಬೇಡ ಸರ್, ನಾನು ಬಡ್ಡಿಗಂತ ತಂದಿದ್ನಲ್ಲ ಆ ದುಡ್ಡು, ಹಾಗೆ ನನ್ನ ಜೊತೆ ಕೆಲಸ ಮಾಡಿದ್ರಲ್ಲ ಅವ್ರಿಗೆ ಕೊಡೋಕ್ಕಂತ ದುಡ್ಡು ಕೊಟ್ಬಿಡಿ ಸರ್, ನನ್ನ ದುಡ್ಡು ನನ್ಗೆ ಕೊಟ್ಬಿಡಿ ಸರ್, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಮೀನಾ ಬೇಡ್ಕೋತಾಳೆ. ಆಗ, ಏನಮ್ಮ ಒಂದ್ಸರಿ ಹೇಳಿದ್ ನಿನ್ಗೆ ಅರ್ಥ ಆಗಲ್ವಾ, ತಗೋ ನೀನು ಅಗ್ರಿಮೆಂಟ್ ಪೇಪರು, ನೀನು ಪೊಲೀಸ್ ಕಡೆ ಹೋದ್ರು ಅಷ್ಟೇ, ಕೋರ್ಟಿಗೆ ಹೋದ್ರು ಅಷ್ಟೇ, ಯಾರು ನಿನ್ ಮಾತನ್ನ ನಂಬಲ್ಲ ಅಂತ ಮ್ಯಾನೇಜರು ಹಾಗೂ ಆ ವ್ಯಕ್ತಿ ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ಮೀನಾ ಕಣ್ಣೀರು ಒರೆಸ್ಕೊಳ್ತಾ, ನೋಡಿ ಸರ್, ನನ್ನ ದುಡ್ಡು ನನ್ ಕೊಡೋವರೆಗೂ ನಾನು ಎಲ್ಲಿನೂ ಹೋಗಲ್ಲ ಅಂತ ಹೇಳಿ ಹಠ ಹಿಡಿತಾಳೆ. ಆಗ ಮ್ಯಾನೇಜರ್ಗೆ ಕೋಪ ಬಂದು ಅಲ್ಲೇ ಕೆಲಸ ಮಾಡ್ತಿರೋ ಹೆಣ್ಮಕ್ಳನ್ನ ಕರೆಸಿ ಇವಳನ್ನ ಹೊರಗ್ ದಬ್ಬಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ. ಆಗ ಮೀನಾ ಆಳ್ತಾ ಗೋಗರ್ತಾ ಇರ್ತಾಳೆ, ನನ್ಗೆ ಮೋಸ ಮಾಡಬೇಡಿ, ನಾನು ಕಷ್ಟಪಟ್ಟು ದುಡ್ಡು ನನಗೆ ಬೇಕು ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ. ಆಗ ಹೆಣ್ಮಕ್ಳು ಮೀನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ಕಲ್ಯಾಣ ಮಂಟಪದ ಹೊರಗಡೆ ದೂಕಿ ಬರ್ತಾರೆ. ಆಗ ಮೀನಾ ಅಳ್ತಾ ಕುತ್ಕೋತಾಳೆ.
ಈ ಕಡೆ ವಿಶಾಲಾಕ್ಷಿ ಮೀನನ್ನ ಹೊರಗಡೆ ಹಾಕಿದ್ಮೇಲೆ ರೂಮಿಂದ ಹೊರಗಡೆ ಬಂದು ನಗ್ತಾ ನಿಂತಿರ್ತಾಳೆ. ಆಗ ವಿಶಾಲಾಕ್ಷಿ ಹುಡ್ಗ ನಿನ್ ಪ್ಲಾನ್ ಸೂಪರ್ ಅಕ್ಕ, ನೀನ್ ಅನ್ಕೊಂಡಂಗೆ ಮಾಡ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ಹೌದು ಕಣೋ, ನನ್ಗೆ ಯಾರನ್ನ ಹೇಗ್ ಹೊಡಿಬೇಕು ಅಂತ ಚೆನ್ನಾಗ್ ಗೊತ್ತು, ಹಾಗೆ ಅವಳಿಗೆ ಈ ನಷ್ಟನ ಬರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹೌದಕ್ಕ, ಹೊರಗಿಂದ ಏನೋ ಬಡ್ಡಿಗೆ ದುಡ್ಡು ತಂದಿದ್ದಾಳಂತೆ, ಅವಳಿಗೆ ಇದನ್ನೆಲ್ಲ ಕಟ್ಟಕ್ಕಾಗಲ್ಲ, ಹಾಗೆ ಯಾರಿಗಾದ್ರೂ ಇಲ್ಲಿ ನಡೆದಿದ್ ವಿಷಯ ಗೊತ್ತಾದ್ರೆ ಅವ್ರಿಗೆ ಯಾರು ಆರ್ಡರ್ ಕೊಡಲ್ಲ ಅಂತ ಹೇಳಿ ಇಬ್ರು ನಗ್ತಾ ನಿಂತ್ಕೊಂಡಿರ್ತಾರೆ. ಹೌದಕ್ಕ, ನೀವ್ ಹೇಳ್ದಂಗೆ ಮಾಡ್ಬಿಟ್ರಿ, ಅವಳನ್ನ ಡೆಕೋರೇಷನ್ ಫೀಲ್ಡ್ ಇಂದಾನೆ ಹೊರಗೆ ಹಾಕ್ಬಿಟ್ರಿ ಅಂತ ಹೇಳ್ತಿರ್ತಾನೆ. ಆಗ ಬೇಡ ಅಂತ ನಾನು ತುಂಬಾ ಯೋಚನೆ ಮಾಡಿದೆ, ಹಾಗೆ ನನ್ನ ಜೊತೆ ಸೇರ್ಕೊಂಡು ಸ್ವಲ್ಪ ಕಾಸು ಸಂಪಾದನೆ ಮಾಡ್ಲಿ ಅಂತ ಆಫರ್ ಕೊಟ್ಟೆ, ಆದ್ರೆ ಅವಳು ನನಗೆ ಅಡ್ವೈಸ್ ಮಾಡಕ್ ಬಂದ್ಲು. ಸುಮ್ನೆ ಬಿಡ್ತೀನಾ? ಈಗ ಉಳಿದಿರೋದು ಒಂದೇ ಒಂದ್ ದಾರಿ, ಬೀದಿ ಬೀದಿ ಹೂ ಕಟ್ಟಿ ಮಾರ್ಬೇಕು ಅಷ್ಟೇ, ಆವಾಗ ಅವಳಿಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಮೀನನ್ ಬಗ್ಗೆ ಮಾತಾಡ್ತಿರ್ತಾಳೆ ವಿಶಾಲಾಕ್ಷಿ. ತನಗಾದ ಮೋಸನ ನೆನ್ಸ್ಕೊಂಡು ಅಳ್ತಾ ಅಲ್ಲಿಂದ ತನ್ನ ಗಾಡಿನ ತಗೊಂಡು ತಳ್ತಾ ಹೋಗ್ತಾಳೆ. ಮನೇಲಿ ಶೆಕೆನ ತಾಳಲಾರ್ದೆ ಶಾಂತಿ ಹಿತ್ಲಲ್ಲಿ ಬಂದು ಕುತ್ಕೊಂಡು, ಈ ನನ್ ಮನೋಜ ಅಷ್ಟು ದೊಡ್ಡ ಶೋರೂಮ್ ಇಟ್ಕೊಂಡಿದ್ದಾನೆ, ಅಮ್ಮನಿಗೋಸ್ಕರ ಒಂದು AC ಹಾಕೋಕ್ಕಾಗಲ್ಲ ಅಂತ ಬೈಕೊಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ವಿಶಾಲಾಕ್ಷಿ ಶಾಂತಿಗೆ ಕಾಲ್ ಮಾಡಿ ಹೇಗಿದ್ದೀರಾ ಟೀಚರ್ ಅಂತ ವಿಚಾರಿಸ್ತಾಳೆ. ಇಂಥ ಸೊಸೆಂದ್ರಿದ್ರೆ ಹೇಗ್ ನೆಮ್ಮದಿಯಾಗಿರೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಹೌದಾ, ಮತ್ತೇನಾದ್ರೂ ಆರ್ಡರ್ ಸಿಕ್ತಾ ಅಂತ ಕೇಳ್ತಾಳೆ. ಅಯ್ಯೋ, ಸಿಕ್ಕಿರೋ ಒಂದ್ ಆರ್ಡರ್ಗೆ ಅವಳನ್ನ ಹಿಡಿಯೋಕ್ ಆಗ್ತಿಲ್ಲ, ಅವಳು ನಗೋದೇನೋ, ಅವಳು ಕೌಂಟ್ರ್ ಕೊಡೋದೇನೋ, ರಾತ್ರಿ ರೇಸ್ ಕುದುರೆ ಆಗ್ಬಿಟ್ಟಿದ್ದಾಳೆ ಅಂತ ಮೀನಾ ಬಗ್ಗೆನೇ ಹೇಳ್ತಾ ಇರ್ತಾಳೆ. ಆಗ ವಿಶಾಲಾಕ್ಷಿ, ಈಗ ರೇಸ್ ಕುದುರೆ ಕಾಲ್ ಮುರಿದೋಗಿದೆ ಅಂತ ಹೇಳ್ತಾಳೆ. ಹೌದಾ, ಅಯ್ಯೋ, ಇನ್ನು ಅವಳು ಸೇವೆ ಮಾಡೋಕೆ ಮತ್ತಾರನ್ನ ಕರ್ಕೊಂಬರ್ಲಿ ನಾನು ಅಂತ ಹೇಳಿ ಶಾಂತಿ ಕೇಳಿದಾಗ, ಅಯ್ಯೋ ಟೀಚರ್, ಬರೀ ವರ್ಷಗೆ ಹೇಳ್ದೆ ಅಷ್ಟೇ, ನೋಡಿ ನಿಮ್ ಸೊಸೆ ಈಗ ಸೋತ್ ಬರ್ತಾಳೆ, ಅಳ್ತಾ ಬರ್ತಾಳೆ, ಇನ್ಯಾವತ್ತೂ ನಾನು ಚೌಟ್ರಿ ಹತ್ರ ಹೋಗಲ್ಲ ಅಂತ ನೊಂದ್ಕೊಂಡು ಮನೆಗೆ ಬರ್ತಾಳೆ, ಇನ್ನು ಅರ್ಧ ಗಂಟೆ ಅಷ್ಟೇ ಕಾಯ್ರಿ ಅಂತ ಹೇಳ್ತಾರೆ. ಹೌದಾ, ಅಂಥದ್ದೇನು ಮಾಡಿದ್ರಿ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ, ನಾ ಹೇಳಿದ್ನಲ್ಲ, ಪ್ಲಾನ್ ಸಕ್ಸಸ್ ಆಯ್ತು ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ನೋಡಿ ಟೀಚರ್, ನಾನು ಆಡಿರೋ ನಾಟಕಕ್ಕೆ ನಿಮ್ಮ ಸೊಸೆಗಾಗಿರೋದು 2 ಲಕ್ಷ ನಷ್ಟ ಅಂತ ಹೇಳ್ತಾಳೆ. ಹೌದಾ, 2 ಲಕ್ಷನ? ಅಂಥದ್ದೇನು ಮಾಡಿದ್ರಿ ನನಗೂ ಹೇಳಿ ಅಂತ ಹೇಳ್ತಾಳೆ. ನೋಡಿ ಟೀಚರ್, ಅದನ್ನೆಲ್ಲ ಬರೀ ಫೋನಲ್ಲಿ ಹೇಳೋಕ್ಕಾಗಲ್ಲ, ಸ್ವೀಟ್ಸ್ ತಗೊಂಡು ನಾನು ಡ್ಯಾನ್ಸ್ ಕ್ಲಾಸಿಗೆ ಬರ್ತೀನಿ, ನೀವು ಬಂದ್ಬಿಡಿ, ಅಲ್ಲೇ ಕೂತ್ಕೊಂಡು ಎಲ್ಲ ಮಾತಾಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಕಾಲ್ ಕಟ್ ಮಾಡ್ತಾಳೆ. ವಿಷಯ ಕೇಳಿದೆ ಶಾಂತಿ ತುಂಬಾ ಖುಷಿಯಾಗಿ, ಮೀನಾ, ಬೆಳೆದ್ ಬಿಡ್ತೀಯನೆ ನೀನು ಉಗುರೆಲ್ಲ ಕೂದ್ಲಿದ್ದಂಗೆ ಬೆಳೀತಾ ಇದ್ದಂಗೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ರವಿಗೆ ಫೋನ್ ಮಾಡಿ ಸ್ವೀಟ್ಸು ಹಾಗೆ ಊಟದ ತರೋಕ್ ಹೇಳೋಣ ಅಂತ ಹೇಳಿ ರವಿಗೆ ಕಾಲ್ ಮಾಡ್ತಾಳೆ. ರವಿ, ಇವತ್ತು ನನಗೆ ಭರ್ಜರಿ ಊಟ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಎಲ್ಲ ತಗೊಂಡ್ ಬಾರು ಅಂತ ಹೇಳ್ತಾಳೆ. ಅಲ್ಲ, ಸಡನ್ ಆಗಿ ಈಗ್ಯಾಕಮ್ಮ ಹಾಗನ್ನಿಸ್ತು ಅಂತ ಕೇಳ್ತಾನೆ ರವಿ. ಈ ಮನಸ್ಸು ತಿಳಿಯಾದ ನೀರಿನ ಮೇಲೆ ತೇಲ್ತಾ ಇರೋ ಹೂಗಳ ತರ ಕಣೋ, ಮನಸ್ಸು ಹಕ್ಕಿ ತರ ಹಾರಾಡ್ತಾ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾಳೆ. ಹೌದಮ್ಮ, ಈಗ ಯಾಕೆ ನಿನ್ಗೆ ಹಾಗ ಅನಿಸ್ತಾ ಇದೆ ಅಂತ ರವಿ ಮತ್ತೆ ಕೇಳ್ತಾನೆ. ಆಗ ಶಾಂತಿ, ನಾನ್ ಖುಷಿಯಾಗಿರೋಕೆ ಕಾರಣ ಯಾಕೆ ಬೇಕು, ನೀನು ಒಳ್ಳೆ ಊಟ ತಗೊಂಬ, ಈ ಅನ್ನ ಸಾರೆಲ್ಲ ತಗೊಂಬರ್ಬೇಡ, ವೆರೈಟಿ ಊಟ ತೊಂಬ, ಹಾಗೆ ಸ್ವೀಟನ್ನು ಮರಿದೆ ತಗೊಂಬ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ರವಿ ಶಾಂತಿ ಆಡಿರೋ ಮಾತನ್ನ ನೆನ್ಸ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಬಂದ ಶ್ರುತಿ, ಅಲ್ಲ, ಕೆಲಸ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದೆಯಾ, ನಡಿ ಕೆಲಸ ಮಾಡು ಅಂತ ರವಿಗೆ ಜೋರ್ ಮಾಡ್ತಾಳೆ. ಹಾಗೆ ಮತ್ತೆ ರವಿನ ಗಮನಿಸಿದಂತ ಶ್ರುತಿ, ಯಾಕೆ ಏನಾಯ್ತು ಅಂತ ಕೇಳಿದಾಗ, ಅಮ್ಮ ಕಾಲ್ ಮಾಡಿ ಊಟ ತರೋಕ್ ಹೇಳಿದ್ರು, ಹಾಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ರು, ಏನೋ ತುಂಬಾ ಖುಷಿಯಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಅಂತ ಹೇಳ್ತಾನೆ. ಹೌದಾ, ನೋಡ್ ರವಿ, ನಾನ್ ನಿಮ್ ತಾಯಿ ಬಗ್ಗೆ ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ, ನಿಮ್ಮಮ್ಮ ಖುಷಿಯಾಗಿರೋದು ಎರಡೇ ವಿಷಯದಲ್ಲಿ, ಒಂದು ಕೈಗೆ ದುಡ್ಡು ಬಂದಾಗ, ಇನ್ನೊಂದು ಸೂರ್ಯ ಹಾಗೂ ಮೀನಾ ಬೇಜಾರಲ್ಲಿದ್ದಾಗ. ಸೂರ್ಯ ಅವ್ರಂತರೂ ಊರಲ್ಲಿಲ್ಲ, ಅಂದ್ರೆ ಮೀನಾ ಅವ್ರಿಗೇನೋ ತೊಂದರೆ ಆಗಿರ್ಬೋದು ಅಂತ ಶ್ರುತಿ ಹೇಳ್ತಾಳೆ. ಅದೇನೋ ಗೊತ್ತಿಲ್ಲ ಶ್ರುತಿ, ಮನೆಗೆ ಹೋಗೋಣ, ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ರವಿ ಹೇಳಿ ಮತ್ತೆ ಕೆಲಸ ಮಾಡೋಕೆ ಹೊರಡ್ತಾನೆ. ತನಗಾಗಿರೋ ಮೋಸಕ್ಕೆ ನ್ಯಾಯ ಕೇಳ್ಬೇಕು ಅಂತ ಹೇಳಿ ಮೀನಾ ಕಲ್ಯಾಣ ಮಂಟಪದ ಓನರ್ ಮನೆಗೆ ಬರ್ತಾಳೆ. ಓನರ್ನ ಭೇಟಿ ಆಗ್ಬೇಕು ಅಂತ ಒಳಗಡೆ ಹೋಗ್ತಿರುವಾಗ ಅಲ್ಲೇ ಇರುವವರು ಅವ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಹೊರಗಡೆ ಬರ್ತಾರೆ, ವೇಟ್ ಮಾಡಿ ಅಂತ ಹೇಳಿದಾಗ ಮೀನಾ ಅಲ್ಲೇ ವೇಟ್ ಮಾಡ್ತಾ ಇರ್ತಾಳೆ. ಆಗ ಓನರ್ ಹೊರಗಡೆ ಬರ್ತಾರೆ. ಮೀನಾ ನಡೆದ ವಿಷಯನೆಲ್ಲಾನು ಓನರ್ಗೆ ಹೇಳ್ತಾಳೆ. ಆಗ ಓನರು, ಆ ವೆಂಕಟೇಶ್ ಮ್ಯಾನೇಜರ್ ಎಲ್ಲಿದ್ದಾರೆ, ಕರೆಸ್ರಿ ಅಂತ ಹೇಳಿದಾಗ ಮ್ಯಾನೇಜರು ಅಲ್ಲಿಗೆ ಬರ್ತಾರೆ. ಏನ್ರಿ ಹುಡುಗಿ ಹೇಳ್ತಾ ಇರೋದು, ಅಲ್ಲ, ನಾವ್ ಯಾವಾಗ್ಲೂ ವಿಶಾಲಮ್ಮಂಗ್ ತಾನೇ ಆರ್ಡರ್ ಕೊಡ್ತಾ ಇದ್ದಿದ್ದು, ಇವ್ರಿಗೆ ಯಾಕ್ರಿ ಕೊಟ್ರಿ ಅಂತ ಕೇಳ್ತಾರೆ. ಏನೋ ಹೊಸ ಹುಡುಗಿ ಆರ್ಡರ್ ಚೆನ್ನಾಗಿ ಮಾಡ್ತಾಳೆ ಅಂತ ಕೊಟ್ರೆ ನಮ್ ತಲೆಗೆ ಬಂದಿದೆ ಸರ್ ಅಂತ ಹೇಳ್ತಾನೆ ಆ ಮ್ಯಾನೇಜರು. ಇಲ್ಲ ಸರ್, ಇವ್ರು ನನ್ಗೆ ಬರೀ ಅಡ್ವಾನ್ಸ್ ಅಂತ ಕೊಟ್ಟು ಬಾಕಿ ಅಮೌಂಟ್ನ ಮದ್ವೆ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಸರ್, ಇವ್ರು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ. ಆಗ
ಇಲ್ಲ ಸರ್, ಇವಳು ಅಷ್ಟು ಅಮೌಂಟ್ ಇಸ್ಕೊಂಡಿದ್ದಕ್ಕೆ ನಮ್ಮ ಕಡೆ ಅಗ್ರಿಮೆಂಟ್ ಸೈನ್ ಇದೆ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾನೆ. ಇಲ್ಲ ಸರ್, ವಿಶಾಲಾಕ್ಷಿ ಹಾಗೆ ಇವರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ಸರ್, ನಾನು ದುಡ್ಡು ಇಸ್ಕೊಂಡಿಲ್ಲ ಸರ್, ದಯವಿಟ್ಟು ನನಗೆ ಮೋಸ ಮಾಡಿಬಿಡಿ ಸರ್, ನಾನು ಬಡ್ಡಿ ಹಂಗೆ ದುಡ್ಡು ತಂದಿದ್ದೀನಿ, ಹಾಗೆ ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ನನ್ನ ದುಡ್ಡನ್ನ ಕೊಡಿಸ್ಬಿಡಿ ಅಂತ ಕೇಳ್ಕೊತಾಳೆ. ಆಗ ಓನರು ಕೆರಿ ಹೇಳೋದು, ಯಾವಾಗ್ಲೂ ನಾವ್ ಯಾರು ಆರ್ಡರ್ ಕೊಡ್ತೀವೋ ಅವ್ರಿಗೆ ಕೊಡಿ ಅಂತ, ಈ ಹೊಸಬ್ರು ಕೊಟ್ರೆ ಹೀಗಾಗೋದು. ಅಲ್ಲಮ್ಮ, ನಿನ್ಗೆ ಈ ರೀತಿ ಮೋಸ ಮಾಡಿ ದುಡ್ಡು ಇಸ್ಕೊಂಡ್ರೆ ಅದು ತಪ್ಪು ಅಂತ ಅನ್ಸಲ್ವಾ ಅಂತ ಹೇಳಿ ಮೀನಾಗೆ ಬೈದು, ಅದೇ ಸಮಯಕ್ಕೆ ಆ ಓನರ್ಗೆ ಕಾಲ್ ಬರುತ್ತೆ. ಆಗ ಓನರು ಇಲ್ಲಿಂದ ಹೋಗಮ್ಮ ಅಂತ ಮೀನಾಗೆ ಬೈದು ತಾವು ಹೊರಡ್ತಾರೆ. ಆಗ ಮೀನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಳ್ತಾ ನಿಂತ್ಕೋತಾಳೆ. ಮೀನಾ ಅಸಹಾಯಗಳಾಗಿ ಅಳ್ತಾ ನಿಂತಿರೋದನ್ನ ನೋಡ್ತಾ ನಗ್ತಾ ಮ್ಯಾನೇಜರು ಒಳಗಡೆ ಹೋಗ್ತಾನೆ. ಕೊನೆಗೆ ಏನೂ ಮಾಡೋಕ್ಕಾಗದೆ ಮೀನಾ ಕಂಗಾಲಾಗಿ ಅಲ್ಲೇ ಅಳ್ತಾ ನಿಂತ್ಕೋತಾಳೆ.